ನಮಸ್ಕಾರ ವೀಕ್ಷಕರೇ. ಶಿವಜ್ಞಾನ ತೀರ್ಥ ಮಹಾಸ್ವಾಮಿಗಳ 43ನೇ ಚಾತುರ್ಮಾಸದ ಗರುಡ ನೋಟ. ವೀಕ್ಷಕರೇ, 43ನೇ ಚಾತುರ್ಮಾಸ್ಯ ವೃತಾನುಷ್ಠಾನ ಗರುಡ ನೋಟ ನಿಮಗೆ ತೋರಿಸ್ತದೆ. ಇಲ್ಲಿ 10/7/2025ರಿಂದ 7/9/2025 ತನಕ ಈ ಚಾತುರ್ಮಾಸದ ಸೇವೆ ನಡೆಯಲಿದೆ. ವಿಶ್ವಕರ್ಮ ಜಗದ್ಗುರು ಪೀಠ, ಅರೇಮಾದನಹಳ್ಳಿ, ಈ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ, ಇಲ್ಲಿ ಶಿವಜ್ಞಾನ ತೀರ್ಥ ಮಹಾಸ್ವಾಮಿಗಳ ಒಂದು ಚಾತುರ್ಮಾಸ ಕಾರ್ಯಕ್ರಮ ನಡೀತಾ ಇದೆ. ಅನ್ನ ಸಂತರ್ಪಣೆ ಇದೆ. ಇಲ್ಲಿ ಸೇವೆಯ ಮನೋಭಾವನೆ ಯಾರು ಇರ್ತಾರಲ್ಲ, ಇಲ್ಲಿ ಬಂದಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ. ಗರುಡ ನಿಮಗೆ ಮಾತನಾಡಿಸಿದವ್ರನ್ನ ತೋರಿಸ್ತದೆ. ಹಾಗೆ ಸ್ವಾಮಿಗಳು ಏನು ಹೇಳ್ತಾರೆ ಅಂತ ಹೇಳಿ ತೋರಿಸ್ತದೆ. ಇಲ್ಲಿ ಒಂದು ಮಾತು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ತೇಜಸ್ಸು ಕಳೆ ಅಂದ್ರೆ ವರ್ಚಸ್ಸು ತೇಜಸ್ಸು ಅಂದಿರ್ತದಲ್ಲ, ಅದನ್ನ ಆ ಮ್ಯಾಗ್ನಿಫೈಯಿಂಗ್ ಅಂತ ಹೇಳ್ತಾರೆ. ಅಯಸ್ಕಾಂತ ಏನಿದಲ್ಲ, ಭಕ್ತರನ್ನ ಹಂಗೆ ಕರ್ಕೊಂಡ್ ಬರ್ತದೆ ಅಂತ ಹೇಳ್ಬೋದು. ಅದು ಗರುಡ ನೋಟದಲ್ಲಿ ನಮಗೆ ಕಂಡಿದ್ದು ಹೀಗೆ: ಜ್ಞಾನ ವೈರಾಗ್ಯ ಸಂಪನ್ನಂ ವೇದ ವೇದಾಂಗ ಪಾರಂಗಂ ಸಕಲಾಗಮ ತತ್ವಜ್ಞಂ ಸುಜ್ಞಾನ ಪ್ರಭು ಮಾಶ್ರಯೇ. ಅಂದ್ರೆ ಇದೊಂದು ಅರ್ಥಪೂರ್ಣವಾದ ಮಾತು ಅಂತ ಹೇಳ್ಬೋದು. ಹಾಗೆ ಈಗ ವಿಶ್ವಕರ್ಮ ಸಮುದಾಯ ಭವನ ಶಾಖಾ ಮಠ, ಚಿಕ್ಕಹಳ್ಳಿ, ಟಿ ನರಸೀಪುರ ರಸ್ತೆ, ಗರುಡ ನಿಮ್ಗೆ ಅಲ್ಲಿ ಹೋದಾಗ ಏನು ಕಂಡಿದೆ ಅಂತ ತೋರಿಸ್ತದೆ. ಜೊತೆಗೆ ಈ ಸಮುದಾಯದ ಬಗ್ಗೆ ಹೇಳಬೇಕು ಅಂದ್ರೆ ಒಂದಿಷ್ಟು ಪ್ಲಸ್ ಮೈನಸ್ ಎರಡೂ ಇರ್ತವೆ. ಇಲ್ಲಿ ಹೇಳಬೇಕು ಅಂದ್ರೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಹೇಳ್ತಾರಲ್ಲ, ದೀಪದ ಕೆಳಗೆ ಕತ್ತಲು. ಇಲ್ಲಿ ಜಗದೀಶ್ ಅವ್ರು ಹೇಳೋ ಪ್ರಕಾರ ದೀಪದ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು. ಇನ್ನೂ ಅಂದ್ರೆ ಸಾಯಂಕಾಲ ಕತ್ಲಾಯ್ತು ಅಂತಂದ್ರೆ ಇಲ್ಲಿ ಒಂದು ರೀತಿಯ ವಾತಾವರಣನೇ ಬೇರೆ ಇರ್ತದೆ. ಈಗ ದೈವಿಕ ಕಡೆಯಲ್ಲಿ ಇದೆ. ವಿಶೇಷವಾಗಿ ಈ ಸಮುದಾಯ ವಿಶ್ವಕರ್ಮ ದೇವರ ವಂಶಸ್ಥರು ಅಂತ ಹೇಳ್ಬೋದು. ಹಾಗೆ ಬ್ರಹ್ಮಾಂಡದ ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮ ನಿಮ್ಗೆಲ್ಲ ಗೊತ್ತಿದೆ. ಹಿಂದೂ ಪುರಾಣದಲ್ಲಿ ದೈವಿಕ ಅಂದ್ರೆ ಏನಾದ್ರೂ ಕಟ್ಟಬೇಕು ಅಂತಂದ್ರೆ ಹೇಳ್ತಾರಲ್ಲ, ಸ್ವರ್ಗದ ನಿರ್ಮಾಣ ರೀತಿನಲ್ಲಿ ವಿಶ್ವಕರ್ಮರನ್ನೇ ಕಳಿಸ್ರಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ದೇವರು ಇವರ ಸೇವೆಯನ್ನ ತಗೊಂಡಿದ್ದಾರೆ, ಇವರು ದೇವರು ಅಂತ ಹೇಳೋದೇ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಆದ್ರೆ ಹೇಳ್ತಾರಲ್ಲ, ಇಲ್ಲಿ ಸಿದ್ದರಾಮಯ್ಯನ ಊರಿಗೆ ಹೋಗ್ಬೇಕು ಅಂದ್ರೆ ಒಂಚೂರು ಆಸುಪಾಸು ನೋಡಿದ್ರೆ ಈ ಮಠದ ಅಭಿವೃದ್ಧಿಗೆ ಒಂದಿಷ್ಟು ಒತ್ತು ಕೊಡಬೇಕು. ಯತೀಂದ್ರ ಅವ್ರು ಹೇಳಿದ್ರಂತೆ ಏನೋ ಕೊಡ್ತೀನಿ ಅಂತ ಹೇಳಿ, ಈಗ ಕೊಡಬೇಕು. ಯಾಕಂದ್ರೆ ಈ ಮಠದ ಅಭಿವೃದ್ಧಿ ಆಗ್ಬೇಕು. ಅಹಿಂದಗಳಲ್ಲಿ ಇದು ಒಂದು ಜಾತಿ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯ 2A ಮೀಸಲಾತಿಯನ್ನ ಪಡೆದಿರುವ ಒಂದು ಸಮುದಾಯ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಗೊತ್ತಿರಬೇಕು, ವಿಶ್ವಕರ್ಮ ಅಂದ್ರೆ ಈಗ ನೀವು ರೆಂಟೆ ಕುಂಟೆಯಿಂದ ಹಿಡಿದು ಮುಂದೆ ಏನಾದ್ರೂ ಮಾಡ್ಬೇಕಂದ್ರೆ ಈ ಸಮುದಾಯದ ಸಹಾಯ ಇಲ್ಲದೆ ಆಗೋದಿಲ್ಲ. 5 ಮುಖ್ಯ ಉಪ ಪಂಗಡ ಇಲ್ಲಿ ಗುಂಪು ಅಂತ ಹೇಳ್ಬೋದು: ಬಡಗಿ, ಕಮ್ಮಾರ, ಕಂಚಿನ ಅಕ್ಕಸಾಲಿಗರು, ಕಲ್ಲಿಕುಟಿಗರು. ಹಾಗೆ ಒಟ್ಟಾರೆ ಕರಕುಶಲತೆ ಏನು ಅಂದ್ರೆ ವಿಶ್ವಕರ್ಮನ ಒಂದು ರೀತಿಯಿಂದ ಕೃಪಾಶೀರ್ವಾದ ಅಂತ ಹೇಳ್ಬೋದು. ಇಲ್ಲಿ ಎಲ್ಲವನ್ನು ತೋರಿಸ್ತಾ ಯಾರ್ಯಾರು ಯಾವ ರೀತಿ ಮಾತಾಡ್ತಾರೆ, ಜೊತೆಗೆ ಸ್ವಾಮಿಗಳು ಅವರ ತೇಜಸ್ಸನ್ನ ಗರುಡ ನಿಮ್ಗೆ ತೋರಿಸ್ತದೆ. ಹಾಗೆ ಅವರ ಕೃಪೆಗೆ ಪಾತ್ರರಾಗಿ ಹೋಗಿ ಬನ್ನಿ. ಅಲ್ಲಿ ಅನ್ನ ಸಂತರ್ಪಣೆ ಇದೆ. ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಈ ಮಠ ಅಭಿವೃದ್ಧಿ ಆದ್ರೆ ದೇವರು ಕೂಡ ಇಲ್ಲಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತೇನೆ. ನಮಸ್ಕಾರ. Thank you.
ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮ. ಸಜ್ಜನ ಬಂಧುಗಳೇ, ನಮ್ಮ ಈ ವಿಶ್ವಾಸನಾಮ ಸಂವತ್ಸರದ 43ನೇ ಚಾತುರ್ಮಾಸ್ಯ ವ್ರತಾನುಷ್ಠಾನ ನಮ್ಮ ಈ ಮೈಸೂರಿನ ನಮ್ಮ ಅರೆಮತಳಿ ಮಹಾಸಂಸ್ಥಾನ ಮಠದ ಶಾಖೆಯಾಗಿರ್ತಕ್ಕಂಥ ಚಿಕ್ಕಹಳ್ಳಿ ಶಾಖಾ ಮಠದಲ್ಲಿ ಜರುಗಿದೆ. ಈಗಾಗಲೇ ಸುಮಾರು 28-29ನೇ ದಿನದಲ್ಲಿ ಮುಂದುವರಿತಾ ಇದೆ. ಕಳೆದ ಗುರು ಪೌರ್ಣಮಿಯಿಂದ ಪ್ರಾರಂಭಗೊಂಡಂಥ ಈ ಚಾತುರ್ಮಾಸ್ಯ ಮುಂದೆ ಭಾದ್ರಪದ ಪೌರ್ಣಮಿಯವರೆಗೆ 2 ತಿಂಗಳು ನಡೀತಕ್ಕಂಥದ್ದು. ಈ ಚಾತುರ್ಮಾಸ್ಯವನ್ನು ಎಲ್ಲ ಯತಿಗಳು ಕೂಡ ವೈದಿಕ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಎಲ್ಲ ಯತಿಗಳು ಇದನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಹಿಂದೆ ಈ ಚಾತುರ್ಮಾಸ್ಯವನ್ನು ಕೇವಲ ಗುರು ಶಿಷ್ಯರು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಸಂಪ್ರದಾಯ ಇತ್ತು. ಆದರೆ ಈಗ ಅದನ್ನು ಸ್ವಲ್ಪ ವಿಸ್ತರಿಸಿ ಎಲ್ಲ ಕಡೆಗಳಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅದರ ಒಂದು ಪ್ರಯೋಜನ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ವಿಸ್ತರಿಸಿ ಮಾಡ್ತಕ್ಕಂಥ ಒಂದು ಪರಿಪಾಠ ಬೆಳೆದಿದೆ. ಹಾಗಾಗಿ ಎಲ್ಲ ಶ್ರೀಗಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಚಾತುರ್ಮಾಸ್ಯದಲ್ಲಿ ನಾವು ನಮ್ಮ ನಿತ್ಯ ಅನುಷ್ಠಾನ, ದೇವರ ಪೂಜೆ, ಅದರ ಜೊತೆಯಲ್ಲಿ ಗುರು ಪರಂಪರೆಯ ಪೂಜೆಯನ್ನು ಇಟ್ಕೊಂಡು ಬರ್ತಕ್ಕಂಥದ್ದಿದೆ. ಅದರ ಜೊತೆಯಲ್ಲಿ ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇದರ ಜೊತೆ ಹಮ್ಮಿಕೊಳ್ತಕ್ಕಂಥದ್ದಿದೆ. ಹಲವಾರು ಮನೋರಂಜನಾ ಕಾರ್ಯಕ್ರಮಗಳು ಅಂದರೆ ಭಕ್ತಿಗೀತೆಗಳು ಅಥವಾ ಸುಗಮ ಸಂಗೀತ ಇತ್ಯಾದಿಗಳನ್ನು ಕೂಡ ಹಮ್ಮಿಕೊಳ್ತಕ್ಕಂಥದ್ದಿದೆ. ಅದರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂಥ ಆರೋಗ್ಯ ತಪಾಸಣೆಗಳಿರಬಹುದು ಅಥವಾ ಇನ್ನು ಬೇರೆ ವೈದ್ಯಕೀಯ ಸೇವೆಯನ್ನು ನೀಡ್ತಕ್ಕಂಥ ಮಾರ್ಗದರ್ಶನಗಳಿರಬಹುದು. ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನು ಕೂಡ ಇದರ ಜೊತೆಯಲ್ಲಿ ಇಟ್ಕೊಂಡು ಬರ್ತಕ್ಕಂಥ ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ಒಂದು ನಮ್ಮ ಚಿಕ್ಕಹಳ್ಳಿ ಶಾಖಾ ಮಠದಲ್ಲಿ ಬಹಳ ಅತ್ಯುತ್ತಮವಾಗಿ ಚಾತುರ್ಮಾಸ್ಯ ನಡೀತಾ ಇದೆ. ಬಹುಶಃ ಈಗಾಗಲೇ ನಮ್ಮ ಈ ಶಾಖಾ ಮಠವನ್ನು ನಿರ್ಮಾಣ ಮಾಡುವಲ್ಲಿ ಬಹಳ ಪರಿಶ್ರಮವನ್ನು ಪಟ್ಟಂಥ ನಮ್ಮ ಇಲ್ಲಿಯ ಈ ಒಂದು ಶಾಖಾ ಮಠದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ DYSP ನಿವೃತ್ತ DYSP ಅವರು ಮರಿಸ್ವಾಮಿ ಅವ್ರ ಜೊತೆಯಲ್ಲಿ ನಮ್ಮ ನಂಜುಂಡಸ್ವಾಮಿ ಅವರು ತಹಶೀಲ್ದಾರ್ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಂಥವರು ಇವರೆಲ್ಲ ಸೇರಿ ಬಹಳ ವ್ಯವಸ್ಥಿತವಾಗಿ ಇದನ್ನು ನಿರ್ವಹಿಸಿದ್ದಾರೆ. ಇವತ್ತು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಚಾತುರ್ಮಾಸ್ಯ ನಡೆದಿದೆ. ನಿತ್ಯ ಸಾವಿರಾರು ಜನಗಳು ಈಗಾಗಲೇ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಈ ಒಂದು ಚಾತುರ್ಮಾಸ್ಯದಲ್ಲಿ ದೇವರು ಗುರುಗಳನ್ನು ಸ್ಮರಿಸಿ ನಾವು ನಡೀತಕ್ಕಂಥದ್ದು ಮುಖ್ಯ ಕರ್ತವ್ಯವಾಗಿದೆ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತಕ್ಕಂಥದ್ದಾಗಿ ನಾವು ಪ್ರತಿನಿತ್ಯ ಭಗವಂತನ ಆರಾಧನೆಯಲ್ಲಿಯೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಗುರು ಪರಂಪರೆ ಎಲ್ಲ ಗುರುಗಳ ಅನುಗ್ರಹ ಇರಲಿ ಅಂತಕ್ಕಂಥದ್ದಾಗಿ ಆಶಿಸಿ ಅವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸಿ ಹಾರೈಸ್ತೇವೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ತಿಂಗಳು ನಡೀತದೆ. ಸಮಸ್ಯೆ Thank you.
ಗುರುಗಳಿಗೆ ನೋಡಿ ಒಂದು ಅವ್ರಿಗೆ ಉಳಿದಾರ ಜನವರಲ್ಲಿ ಇರಲ್ಲ ಕೋಪಿನಗಳಿದೆಯಲ್ಲ ಅದೇ ಅವರು ಕೋಪಿನ ಜ್ಞಾನ ಕೋಪಿನ ಯತಿದಂಡ ಎಲ್ಲವನ್ನು ಸಮರ್ಪಣೆ ಮಾಡ್ಕೊಂಡಿರ್ತಾರೆ ಸನ್ಯಾಸಿಗಳಾಗಿ ಮಠಾಧಿಪತಿಗಳಾಗಿದ್ದಾರೆ ಅವರು ಹಾಗೆ. Black color
ಇಸ್ವಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ಹರಿಯಮ್ಮದಲ್ಲಿ ಇರುತ್ತಿರುವಂಥ ಜಗದ್ಗುರು ಸಿದ್ಧಾಂತ ಪ್ರಭುಗಳಿಗೆ ಇದನ್ನು ಶಾಖಾ ಮಠವನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ನಮ್ಮ ಸ್ನೇಹಿತರೆಲ್ಲ ತೀರ್ಮಾನ ಮಾಡಿ ಸ್ವಾಮೀಜಿಯವರನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಅವರ ನಿರ್ದೇಶನದಂತೆ ನಾವು ನಮ್ಮ ಸಮಾಜದ ಕಡೆಯಿಂದ ಸ್ನೇಹಿತರ ಕಡೆಯಿಂದ ಸಾಕಷ್ಟು ಹಣವನ್ನು ಸಂಗ್ರಹಿಸಿ 2 ವರ್ಷಗಳ ಕಾಲ ಮತ್ತು 2007ರಲ್ಲಿ ಈ ಜಾಗವನ್ನು ಸ್ವಾಮೀಜಿಯವರಿಗೆ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಆಮೇಲೆ ಹೀಗೆ ಖಾಲಿ ಜಾಗ ಇದು ಪ್ರಯೋಜನ ಇಲ್ಲ ಅಂತೇಳಿ ಕೆಲವೊಂದು ಶಾಖಾ ಮಠ ಮಾಡಬೇಕು ಅಂತ ತೀರ್ಮಾನ ತಗೊಂಡು ನಾವು ಆಮೇಲೆ ಮತ್ತು ಎಮ್ ಎಲ್ ಎ ಕಡೆಯಿಂದ ಒಂದು ಕಟ್ಟಡವನ್ನು ಅರ್ಧ ಕೆಲಸ ಮಾಡಿ ನಿಲ್ಲಿಸಿದ್ವಿ. ಹಾಗೆ ಅದು ಖಾಲಿ ಬಿದ್ದಿತ್ತು. ಆಮೇಲೆ ಇದು ಉಪಯೋಗ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ಮತ್ತು ಇಲ್ಲಿ ಬಂದು ಒಂದು ಸಭೆ ಮಾಡಿ ನಮಗೆ 14 ಜನ ಕಮಿಟಿಯನ್ನು ಮಾಡಿ ಇದು ಸಂಪೂರ್ಣ ಮಾಡಿ ಉಪಯೋಗ ಆಗಿದೆ ಅಂತ ಹೇಳಿದ್ರು. ಅವರ ಒಂದು ಆದೇಶದ ಪ್ರಕಾರವಾಗಿ ಸ್ನೇಹಿತರಿಂದ ಬಂಧುಗಳಿಂದ ಸುಮಾರು ಹಣವನ್ನು 28 ಲಕ್ಷ ಕಲೆಕ್ಟ್ ಮಾಡಿ ಈ ಕಟ್ಟಡ ಕಂಪ್ಲೀಟ್ ಕೆಲಸವನ್ನು ಮುಗಿಸಿ ಶೃಂಗಾರ ಮಾಡಿ ನಾವು ಇದನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಚಾತುರ್ಮಾಸ ಪೂಜೆಯನ್ನು ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ಕಳೆದ ಅದು 10ನೇ ತಾರೀಕು ಶುರುವಾಗಿದೆ. ಒಂದು 15 ದಿನ ಮುಂಚೆ ಹೇಳಿದ್ರು ಇಲ್ಲಿ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ, ಬಂದವ್ರಿಗೆ ತೊಂದರೆ ಆಗುತ್ತೆ ನಾವು ಹೇಳಿದ್ವಿ. ಅವ್ರು ಇಲ್ಲೇ ಮಾಡವ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಯಲ್ಲಿ ನಮ್ಮ ಸಮಾಜದಲ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲ, ಪ್ರಚಾರ ಆಗಲಿ ಅಂತ ಹೇಳಿದ್ರು. ಅದನ್ನು ನಾವು ಒಪ್ಕೊಂಡು ಈ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ನಾವು ಮೈಸೂರು ಕಮಿಟಿಯವರು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸ್ವಾಮೀಜಿಯವರು ಇವಾಗ 24 ಜನ ಚಾತುರ್ಮಾಸ ನಡೀತಾರೆ, ತುಂಬ ವಿಜೃಂಭಣೆ ನಡೀತಾರೆ, ಚೆನ್ನಾಗಿದ್ದಾರೆ. ಮತ್ತು ಇದನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಮಗೆ ಭಾಳ ಆಸೆ ಇದೆ. ಗುರುಗಳಿಗೆ ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಇದೆಲ್ಲ ಮುಗಿದ ಮೇಲೆ ತೀರ್ಮಾನ ಮಾಡುವ ಅಂತ ಹೇಳಿದ್ದಾರೆ. ಅವ್ರ ಆದೇಶ ಕಾಯ್ತಾ ಇದ್ದೀವಿ. ಆದೇಶ ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿ ಜನಗಳಿಗೆ ಉಪಯೋಗ ಆಗುವಂಗೆ ಮತ್ತು ಏನಾದರೂ ಅಷ್ಟು ಉತ್ಪತ್ತಿ ಬರುವಂಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದು ನನ್ನ ವಿಷಯ. ಶ್ರೀ ಗುರುಭ್ಯೋ ನಮಃ. ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಅಸ್ತವತ ವಿಶ್ವತಸ್ಮಾತ್ ಸಂಬಾಹುಭ್ಯಾಂ ನಮತಿ ಸಂಪತತ್ರಯಧ್ಯಾವಾ ಪೃಥಿವೀ ಜನಯನ್ ದೇವ ಏಕಃ ಇತಿ ಯಜುರ್ವೇದ. ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳವರ 43ನೇ ಚಾತುರ್ಮಾಸ್ಯ ವ್ರತಾನುಷ್ಠಾನ ಅಂಗವಾಗಿ ಇಂದು
ಶ್ರೀಗಳವರ ಪಾದುಕಾ ಪೂಜಾ ಕಾರ್ಯಕ್ರಮ ನೆರವೇರಿದೆ. ವಿಶ್ವಕರ್ಮರ ರಾಜ್ಯದ ಎಲ್ಲ ಭಾಗಗಳಿಂದ ಸಂಘ ಸಂಸ್ಥೆಯವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಂದ ಪಾದುಕಾ ಪೂಜಾ ಕಾರ್ಯಕ್ರಮ ನೆರವೇರಿ ಈ ಸಮಿತಿಯವರು ಎಲ್ಲರೂ ಕೂಡ ಇದನ್ನು ಸಾಂಗವಾಗಿ ನೆರವೇರಿಸೋಕ್ಕೆ ಅವಕಾಶ ಮಾಡಿದ್ದಾರೆ. ಹಾಗಾಗಿ ಪೂಜ್ಯರು ಸನ್ಯಾಸಿಗಳಾಗಿ ಮಠಾಧಿಪತಿಗಳಾಗಿದ್ದಾರೆ. ಅವರು ಬರೀ ಮಠಾಧಿಪತಿಗಳಲ್ಲ, ಸನ್ಯಾಸಿಗಳಾಗಿ ಮಠಾಧಿಪತಿಗಳಾಗಿದ್ದಾರೆ. ಹಾಗಾಗಿ ಅವರ ಕೆಲವು ಕರ್ತವ್ಯಗಳಿದೆ. ಚಾತುರ್ಮಾಸ್ಯ ಅಂದರೆ 4 ತಿಂಗಳು ಆಚರಣೆ ಮಾಡುವಂಥ ಒಂದು ವ್ರತ. 4 ತಿಂಗಳನ್ನು ಮಾಸ ವೈ ಪಕ್ಷ ಅಂತ ಮಾಡಿಕೊಂಡು 2 ತಿಂಗಳಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ. ಗುರುಗಳು ತುಂಬ ಪವಿತ್ರವಾಗಿರುವಂಥರು. ಅವರ ದರ್ಶನ ಮಾತ್ರದಿಂದ ನಮ್ಮ ಎಲ್ಲ ಕರ್ಮಗಳು ಕೂಡ ನಶಿಸಿ ನಮಗೆ ಪುಣ್ಯ ಲಭಿಸುತ್ತೆ, ನಮಗೆ ಮೋಕ್ಷ ಸಿಗಲಿ ಅಂತ ಎಲ್ಲ ಭಕ್ತಾದಿಗಳು ಇಲ್ಲಿಗ ಆಗಮಿಸಿ ಅವರನ್ನು ಪ್ರಾರ್ಥಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ IPS ಅಧಿಕಾರಿಯಾಗಿದ್ದಂತಹ ಯತೀಶ್ ರವರು ರೈಲ್ವೆ ಅವರು ಕೂಡ ಇಂದು ಆಗಮಿಸಿ ಗುರುಗಳಿಂದ ಆಶೀರ್ವಚನವನ್ನು ಪಡೆದರು. ಮೊನ್ನೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಕೂಡ ಬಂದು ಗುರುಗಳಲ್ಲಿ ಆಶೀರ್ವಾದವನ್ನು ಪಡೆದು ಭೋಜನವನ್ನು ಮುಗಿಸಿ ಅವರು ಕೂಡ ಹಾರೈಸಿ ಹೋಗಿದ್ದಾರೆ. ಹೀಗೆ ರಾಜ್ಯದಾದ್ಯಂತ ಎಲ್ಲ ಭಕ್ತರು ಇಲ್ಲಿಗೆ ಆಗಮಿಸಿ ಗುರುಗಳಿಂದ ಆಶೀರ್ವಚನವನ್ನು ಪಡೆದು ಪುನೀತರಾಗಿ ಹೋಗ್ತಾ ಇದ್ದಾರೆ. ಹಾಗೆಯೇ ನಮ್ಮ ಗರುಡ ಚಾನಲ್ ಟಿವಿಯವರು ಕೂಡ ಆಗಮಿಸಿ ಈ ಒಂದು ಪುಣ್ಯ ಭಾಗಿಯಲ್ಲಿ ಭಾಗವಹಿಸುವುದಕ್ಕೆ ಮಾಧ್ಯಮ ಇನ್ನೂ ಉತ್ಕೃಷ್ಟವಾಗಿ ನಮ್ಮ ಭಾರತಾದ್ಯಂತ ಪ್ರಸಾರ ಆಗಲಿ ಅಂತ ನಾವಾದರೂ ಬಯಸ್ತಾ ಇದ್ದೀವಿ. ಮಠದ ಪರವಾಗಿ ನನ್ನ ಹೆಸರು ದಿವಾಕರ ಸ್ವಾಮಿ ಅಂತ. ಮಠದಲ್ಲಿ ನಾನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಸಂಜ್ಞಾತೀರ್ಥ ಮಹಾಸ್ವಾಮಿಗಳವರು 42 ವಸಂತಗಳನ್ನು ಸಂಪೂರ್ಣಗೊಳಿಸಿ 43ನೇ ವಸಂತದ ಒಂದು ಚಾತುರ್ಮಾಸ್ಯವನ್ನು ಮೈಸೂರು ಮಹಾನಗರದಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇಲ್ಲಿಯ ಭಕ್ತರನ್ನೆಲ್ಲ ಕೇಳಿಕೊಂಡಾಗ ಎಲ್ಲರೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಇಲ್ಲಿ ನರಸಿಗುರುಗಳೇ ಅಂತ ಹೇಳಿ ಒಪ್ಪಿಕೊಂಡು ಈ ದಿವಸ ಇಲ್ಲಿ ಚಾತುರ್ಮಾಸ್ಯ ನಡೀತಾ ಇದೆ. ಇವತ್ತಿಗೆ 23 ದಿನಗಳು ಸಂದಿದೆ. ಅತ್ಯಂತ ಉತ್ತಮವಾಗಿ ನಡ್ಕೊಂಡು ಬಂದಿದೆ. ಮುಂದೆಯೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರುಗಳಿದ್ದಾರೆ ಅಂತ ಹೇಳಿದರೆ ಗುರು ಸಾನ್ನಿಧ್ಯಕ್ಕೆ ಎಲ್ಲರೂ ಬಂದೇ ಬರ್ತಾರೆ. ಅದರಿಂದಾಗಿ ಎಲ್ಲರೂ ಸಮಾಜ ಬಾಂಧವರು ಸೇರಿಕೊಂಡು ಇದನ್ನೆಲ್ಲ ಆಯೋಜನೆ ಮಾಡ್ತಿದ್ದಾರೆ. ಇಲ್ಲಿ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮರಿಸ್ವಾಮಿಯವರು ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತು ಜೊತೆಯಲ್ಲಿ ಎಲ್ಲ ಭಕ್ತವೃಂದದವರು ಸೇರಿಕೊಂಡು ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಪರಮ ಪೂಜ್ಯರು ಇವತ್ತಿಗೆ 43 ವರ್ಷಗಳ ಒಂದು ಚಾತುರ್ಮಾಸ್ಯವನ್ನು ನಡೆಸ್ತಾ ಇದ್ದಾರೆ. ಪರಮ ಪೂಜ್ಯರ ಪೂರ್ಣಾನುಗ್ರಹದಿಂದ ಬರ್ತಕ್ಕಂತಹ ಎಲ್ಲ ಭಕ್ತ ಸಮೂಹಕ್ಕೆ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇದೆ. ಮತ್ತು ಅದೇ ರೀತಿಯಾಗಿ ಗುರು ಪಾದುಕಾ ಪೂಜೆ ನಡೀತಾ ಇದೆ. ಮತ್ತು ಅದೇ ರೀತಿಯಾಗಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೆ ಗುರುಗಳಿಂದ ಉಪದೇಶ ನಡೀತಾ ಇದೆ. ವಿಶೇಷವಾಗಿ ಗುರುಗಳು ಆ ಒಂದು ಆಶೀರ್ವಚನವನ್ನು ಪ್ರತಿ ಭಕ್ತರಿಗೂ ಮಾಡಿ ಹಲವಾರು ಭಕ್ತರು ಅದನ್ನು ಅನುಭವಿಸಿದ್ದಾರೆ ಅವರ ಜೀವನದಲ್ಲಿ. ಹಲವಾರು ಭಕ್ತರಿಗೆ ಮಕ್ಕಳಾಗಿದ್ದಾರೆ ಆಶೀರ್ವಾದದಿಂದ. ಹಲವಾರು ಭಕ್ತರಿಗೆ ರೋಗ ರುಜಿನಗಳು ಪರಿಹಾರವಾಗಿದೆ. ಮತ್ತು ಹಲವಾರು ಭಕ್ತರು ಅವರಿಗೆ ಯಾವುದೇ ಯಂತ್ರಮಂತ್ರ ತಂತ್ರ ದೋಷಗಳಿದ್ರೆ ಅದೆಲ್ಲ ಪರಿಹಾರವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಗುರುಗಳು ಹೋದರು ಅಂತ ಹೇಳಿದರೆ ಸಾವಿರಾರು ಜನ ಭಕ್ತರು ಅವರ ಬರುವನ್ನೇ ಕಾಯ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದರೆ ಅವರ ಆಶೀರ್ವಚನವನ್ನು ಕೇಳಬೇಕು, ಆಶೀರ್ವಾಣಿಗಳನ್ನು ಕೇಳಬೇಕು, ಅವರ ಮಂತ್ರಾಕ್ಷತೆಗಳನ್ನು ಪಡೆಯಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂತಹ ಗುರುಗಳು ನಮ್ಮ ಮೈಸೂರಿನಲ್ಲಿ ಅತ್ಯುತ್ತಮವಾಗಿ ಒಂದು ಚಾತುರ್ಮಾಸ್ಯವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಎಲ್ಲ ಮೈಸೂರಿನ ಭಕ್ತರು ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಕೂಡ ಆಗಮಿಸಿ ಗುರುಗಳ ಒಂದು ಈ ಚಾತುರ್ಮಾಸದಲ್ಲಿ ಪಾಲ್ಗೊಂಡು ಗುರುಕೃಪೆಗೆ ಗುರುಕಟಾಕ್ಷತೆ ಪಾತ್ರರಾಗಬೇಕು. ಮತ್ತು ಅದೇ ರೀತಿಯಾಗಿ ಗುರುಗಳ ಅನುಗ್ರಹ ನಿಮ್ಮ ಮತ್ತು ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಶುಭ. ಸರ್ ಲೋಕೇಶ್ ಅಂತ. ನಾನು ಮೂಲತಃ ರಂಗನಾಥಪುರ, ಅರಕಲಗೂಡು ತಾಲೂಕು. ವೃತ್ತಿಯಲ್ಲಿ ಕಾಂಟ್ರಾಕ್ಟರು. ಇಲ್ಲಿ ಮೈಸೂರಿನಲ್ಲಿ ಸುಮಾರು 5 ವರ್ಷಗಳಿಂದ ವಾಸವಾಗಿದ್ದೀನಿ. ಮೈಸೂರಿಗೆ ನಾನು ಚಾತುರ್ಮಾಸ ವ್ರತನ ನಾನು 12 ವರ್ಷಗಳ ಹಿಂದೆಯೇ ರಾಮನಾಥಪುರದಲ್ಲಿ ಮಾಡಿದ್ದೆ. ಆ ಅನುಭವ ಗುರುಗಳಿಂದ ಸಿಕ್ಕಿದೆ. ಅದರ ಅಧ್ಯಕ್ಷತೆ ನನಗೆ ಮಾಡಿದ್ದೆ. ಇಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ಜನರು ಬರ್ತಾ ಇದ್ದಾರೆ. ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಜನ ಬರೋ ಒಂದು ವಾಡಿಕೆ ಇದೆ.
ಏನೇ ಸವಲತ್ತುಗಳು ಕಮ್ಮಿ ಇದ್ದರೂ ಸಹ ನಡೆಸುವಂಥ ತಾಕತ್ತು ಗುರುಗಳಿಗೆ ಆ ಶಕ್ತಿ ಇದೆ. ಆ ಮೂಲಕ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಅಂದರೆ ಇಲ್ಲಿಂದಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಇಲ್ಲ ಅಂತಲ್ಲ. ಈ ನಮ್ಮದು ಸಣ್ಣ ಸಮಾಜ ಹೇಳಿಕೆಗೆ ಒಂದಷ್ಟು ರಾಜಕಾರಣಿಗಳು ಇಲ್ಲಿ ಬಂದು ನೋಡ್ತಾ ಇದ್ದರೆ ಇದು ಮನ ಮುಟ್ಟುತ್ತೆ ಅವ್ರಿಗೆ. ಆವಾಗ ಒಂದಿಷ್ಟು ಆ ಕೆಲವೊಂದು ಸೌಲಭ್ಯಗಳನ್ನ ಪಡಿಬೋದು. ಇಲ್ಲಿ ಕೆಲವು ಸಮಿತಿ ಅದು ಇದು ಅಂತ ಏನೇನೋ ಸ್ವಲ್ಪ ಗೊಂದಲಗಳಿದೆ, ಅದೆಲ್ಲ ಸರಿ ಆಗ್ತದೆ. ನಾವೆಲ್ಲ ಇದ್ದೀವಿ, ಗುರುಗಳಿದ್ದಾರೆ, ಗುರುಗಳ ಆದೇಶದ ಮೇಲೆ ಎಲ್ಲ ಕರೆಕ್ಟಾಗಿ ಆಗ್ತದೆ. ಅದೇ ರೀತಿ ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಸಂಯೋಜನಾ ಸಮಿತಿ ಅಂತ ಮಾಡಿದ್ದಾರೆ ಗುರುಗಳು. ಆ ಸಮಿತಿ ವತಿಯಿಂದ ಎಲ್ಲ ಕೆಲಸಗಳು ನಡೀತಾ ಇದೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಮರಿಸ್ವಾಮಿ ತೊಗೊಂಡಿದ್ದಾರೆ. ಅವ್ರ ಮೂಲಕ ನಾವು ಏನೇನು ಮಾಡಬೇಕು ಅಂತ ಇನ್ನಿದ್ದನೇ ಚರ್ಚೆ ಮಾಡಿ ಎಲ್ಲ ಮಾಡ್ತೀವಿ. ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಏನು ಬೇಕಾದ್ರೂ ಮಾಡೋದಕ್ಕೆ ಒಂದು ತಂಡ ಇದೆ, ಒಂದು ಪಡೆ ಇದೆ. ಆ ಪ್ರಕಾರ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಸುಲಲಿತವಾಗಿ. ಇದು ನಮ್ಮ ಗುರುಗಳ ಶಕ್ತಿ ಅಷ್ಟೇ ಇದೆ. ಈಗ ಸೇವೆ ಮಾಡಿ ಎಲ್ಲರೂ ಸಿದ್ಧವಾಗಿದ್ದಾರೆ, ಹೌದು. ಯಾವ ಸಮಸ್ಯೆ ಇಲ್ಲ. ಎಚ್.ಎಸ್. ನಾಗೇಂದ್ರ ಕುಮಾರ್, ನಿವೃತ್ತ ಪ್ರಾಂಶುಪಾಲರು, JSS ಕಾಲೇಜು ನಂಜನಗೂಡು. ಈಗ ಚಿಕ್ಕಳ್ಳಿ ಶಾಖಾ ಮಠ ಮತ್ತು ಏನು ವಿಶ್ವಕರ್ಮ ಸಮುದಾಯ ಭವನ ಈ ಜಾಗದಲ್ಲೇ ನಿಂತಿದ್ದೇವೆ. ಈ ಒಂದು ಸಮುದಾಯ ಭವನದಲ್ಲಿ ಅರೆಮಾದನಹಳ್ಳಿ ವಿಜ್ಞಾನ ಪ್ರಭು ಪೀಠದ ಜಗದ್ಗುರು ಶ್ರೀ ಶಿವಸಿಜ್ಞಾನ ತೀರ್ಥ ಅವರ 43ನೇ ಚಾತುರ್ಮಾಸ ವ್ರತಾಚರಣೆ ನಡೆಯುತ್ತಿದೆ. ಇದು ದಿನಾಂಕ 10/7/2025 ಪ್ರಾರಂಭವಾಗಿ ದಿನಾಂಕ 7/9/2025 ವಿದ್ಯುಕ್ತವಾಗಿ ಮುಗಿಯಲಿದೆ. ಈ ಆಚರಣೆಯಲ್ಲಿ ಕರ್ನಾಟಕ ರಾಜ್ಯದ ಮತ್ತು ನಮ್ಮ ಭಾರತದಾದ್ಯಂತ ಎಲ್ಲ ವಿಶ್ವಕರ್ಮ ಬಾಂಧವರು ಇಲ್ಲಿಗೆ ಬಂದು ಶ್ರೀಗಳ ಆಶೀರ್ವಚನವನ್ನು ಪಡೆದು ಅವರ ಕೃಪಾಶೀರ್ವಾದಕ್ಕೆ ಒಳಗಾಗಿ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ. ಈ ದಿನ ನಮ್ಮ ನಾಡಿನ ಕರಾವಳಿ ತೀರದ ಕಜ್ಜಿಗೆ ಪ್ರದೇಶದಿಂದ ಮತ್ತು ಶಿವಮೊಗ್ಗದಿಂದ ಮತ್ತು ನಮ್ಮ ಮೂಡಬಿದಿರೆಯಿಂದ, ಬೆಂಗಳೂರಿನಿಂದ, ಪ್ರಿಯಾಪಟ್ಟಣ, ಹುಣಸೂರಿನಿಂದ ಹೀಗೆ ಸುಮಾರು 450 ಸಮಾಜ ಬಂಧುಗಳು ಬಂದು ಇಲ್ಲಿ ಈ ದಿನದ ಆಚರಣೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಈ ಒಂದು ವೇದಿಕೆಯನ್ನು ಏನು ವಿಶ್ವಕರ್ಮ ಸಮುದಾಯ ಭವನವನ್ನು ಇಲ್ಲಿ ಆಡಳಿತ ಮಂಡಳಿಯ ಓರ್ವ ಸದಸ್ಯ ನಾನು ಆಗಿದ್ದೇನೆ. ಇದರ ಕಾರ್ಯಾಧ್ಯಕ್ಷರಾಗಿ ನಿವೃತ್ತ DYSP MC ಮರಿಸ್ವಾಮಿ ಅವರಿದ್ದಾರೆ. ನಮ್ಮ ಒಂದು 14 ಸ್ವಾಮೀಜಿಯವರು ಸೇರಿದರೆ 15 ಮಂದಿ ಆಡಳಿತ ಮಂಡಳಿ ಈ ಚಿಕ್ಕಳ್ಳಿ ಶಾಖಾ ಮಠ ಮತ್ತು ವಿಶ್ವಕರ್ಮ ಸಮುದಾಯ ಭವನಕ್ಕೆ ಇದೆ. ಇದು ಹಿಂದೆ ಭಾಳ ವರ್ಷ 2020ರಲ್ಲಿ ಈ ಒಂದು ಭವನವನ್ನು ಪೂರ್ಣಗೊಂಡಿರಲಿಲ್ಲ. ಇದನ್ನು ನಮಗೆ ವಹಿಸಿಕೊಟ್ಟರು. ನಾವೇ ನಮ್ಮ ಕೈಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿ ಸಮಾಜದಿಂದ ಹಣವನ್ನು ತೆಗೆದುಕೊಂಡು ಇದನ್ನು ನಾವು ಸಂಪೂರ್ಣಗೊಳಿಸಿದ್ದೇವೆ. ಪೂರ್ಣ ಪ್ರಮಾಣದಲ್ಲಿ ಇದು ಉಪಯೋಗ ಆಗೋ ರೀತಿ ಮಾಡಿಕೊಂಡಿದ್ದೇವೆ. ಜೊತೆಗೆ ಕಾಂಪೌಂಡ್ ನಿರ್ಮಾಣ, ಈ ಮೇಲ್ಛಾವಣಿ ನಿರ್ಮಾಣ ಕೂಡ ಆಗಿದೆ. ಇದನ್ನು ಮನಗಂಡಂತಹ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮ ಆಡಳಿತ ಮಂಡಳಿಗೆ 443ರ ಈ ಚಾತುರ್ಮಾಸ ಆಚರಣೆಯನ್ನು ಮೈಸೂರಿನ ಆಡಳಿತ ಮಂಡಳಿಯವರೇ ನಡೆಸ್ಕೊಡ್ಬೇಕು ಅಂತಕ್ಕಂಥದ್ದಾಗಿ ಕೇಳಿಕೊಂಡಾಗ ಅವರು ತಿಳಿಸಿದಾಗ ಅದನ್ನು ನಾವು ಮನಸಾರೆ ಒಪ್ಪಿ ಈ ಕಾರ್ಯಕ್ರಮವನ್ನು ಪೂರ್ಣ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿಯವರೇ ಆಗಿರ್ತದೆ. ಇದರ ಸಂಪೂರ್ಣ ಆರ್ಥಿಕ ಇದನ್ನು ಭಕ್ತಾದಿಗಳು ಕೂಡ ನೀಡುತ್ತಾರೆ, ಆದರೆ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸಬಯಸ್ತೇನೆ. ಇದರ ಜೊತೆಗೆ ಈ ದಿನ ನಮ್ಮ ಜೊತೆ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನಾಡಿನ ಇತರ ಭಾಗಗಳಿಂದ ಬಂದಿರತಕ್ಕಂಥ ಮಹಾಜನರಿಗೆ ಈ ಒಂದು ಇದನ್ನು ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರು ಮುಂದುವರಿಸ್ತಾರೆ. ಸರ್ ಕೆ. ಪ್ರಕಾಶಾಚಾರ್ಯ ಕುಂಟಾಡಿ ಅಂತೇಳಿ ಮಂಗಳೂರಿನಲ್ಲಿ ಕೇಂದ್ರ ಸಂಸ್ಥೆಯನ್ನು ಹೊಂದಿರುವಂತಹ SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಇದರ ನಿರ್ದೇಶಕನಾಗಿದ್ದಾರೆ. ನಮ್ಮ ಸೊಸೈಟಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳೊಂದಿಗೆ ನಾವು ಸಾಧಾರಣ ಒಂದು 30 ಜನ ಇಲ್ಲಿ ಈ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಚಾತುರ್ಮಾಸದಲ್ಲಿ ಭಾಗವಹಿಸಬೇಕು ಅಂತೇಳಿ ಒಂದು ಅತೀವ ಭಕ್ತಿಯಿಂದ ಎಲ್ಲರೂ ಬಂದು ಪಾಲ್ಗೊಂಡಿದ್ದೇವೆ.
ಇದರ ಜೊತೆಯಲ್ಲಿ ಕರಾವಳಿ ಭಾಗದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಾಧಾರಣ ಒಂದು 250ಕ್ಕೂ ಮೇಲ್ಪಟ್ಟು ವಿಶ್ವಕರ್ಮ ಸಮಾಜ ಬಾಂಧವರು, ಮಹನೀಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂತ ಹೇಳುವ ಉದ್ದೇಶದಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಪುನೀತರಾಗಿದ್ದೇವೆ ಎನ್ನುವಂಥ ಒಂದು ಭಕ್ತಿಭಾವವಿದೆ. ಏಕೆಂತ ಹೇಳಿದರೆ ನಮ್ಮ ಈ ಒಂದು SK ಗೋಲ್ಡ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಎನ್ನುವಂಥದ್ದು ವಿಶ್ವಕರ್ಮ ಸಮಾಜದ ಹೆಚ್ಚು ಸಂಖ್ಯೆಯ ಶಾಖೆಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಆರ್ಥಿಕ ಸಂಸ್ಥೆ. 17 ಶಾಖೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡು ಇರುವಂಥ ಈ ಸುಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಳ್ಬೇಕಂತ ಉದ್ದೇಶದಿಂದ ಬಂದು ಭಾಗವಹಿಸಿದ್ದೇವೆ. ನಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿಯೂ ಈ ಗುರುಗಳ ಒಂದು ಉಪಸ್ಥಿತಿ ಅವರ ಇದ್ದುಕೊಂಡೇ ಕಾರ್ಯಕ್ರಮಗಳು ಅಥವಾ ಹೊಸ ಶಾಖೆಗಳನ್ನು ಮಾಡುವುದಿದ್ದರೂ ಅವರ ಮುಖಾಂತರವೇ ಮಾಡಿಸಿದಂಥ ಒಂದು ಸಂಪ್ರದಾಯ ಇದೆ. ಅವರ ಅನುಗ್ರಹದಿಂದ ನಮ್ಮ ಸಂಸ್ಥೆ ಇಷ್ಟರ ಮಟ್ಟಕ್ಕೆ ಬೆಳೆದುಕೊಂಡು ಕೂಡ ಬಂದಿದ್ದಂಥ ಒಂದು ನಮಗೆ ಸಾರ್ಥಕತೆ ಇದೆ. ಆ ನೆಲೆಯಲ್ಲಿ ಕರಾವಳಿ ಭಾಗದ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ಆಶೀರ್ವಚನ, ಅನುಗ್ರಹ ಮಂತ್ರಾಕ್ಷತೆಯಿಂದ ಸಂಪ್ರೀತರಾಗಿದ್ದೇವೆ. ಹಾಗಾಗಿ ಈ ವ್ಯವಸ್ಥೆಗಳಿಗೂ ಇಲ್ಲಿ ನಮಗೆ ಇಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟ ಈ ಇಲ್ಲಿನ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲರಿಗೂ ಸಮಾಜ ಬಾಂಧವರಿಗೂ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ವಂದನೆಗಳೊಂದಿಗೆ ಕೃತಜ್ಞತೆಗಳು. ನಮಸ್ಕಾರ. ನನ್ನ ಹೆಸರು ಪಿ ಉಪೇಂದ್ರಾಚಾರ್ಯ ಅಂತ. ಮಂಗಳೂರು SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಆಗಿದ್ದೇನೆ. ನಾವಿವತ್ತು ಹಾಸನದ ಚಿಕ್ಕಹಳ್ಳಿಗೆ ಮೈಸೂರಿನ ಚಿಕ್ಕಹಳ್ಳಿಗೆ ಬಂದಿದ್ದೇವೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವಸುಜ್ಞಾನ ಸ್ಫೂರ್ತಿ ಮಹಾಸ್ವಾಮೀಜಿಗಳವರ 43ನೇ ಚಾತುರ್ಮಾಸ ವ್ರತಾನುಷ್ಠಾನದ ಪಾದಪೂಜೆಗಾಗಿ ಬಂದಿದ್ದೇವೆ. ನಮ್ಮ ಸಂಸ್ಥೆಯಿಂದ 15 ಮಂದಿ ಬಂದಿದ್ದೇವೆ. ಚಾತುರ್ಮಾಸ ಅಂದರೆ ಅದಕ್ಕೆ ತುಂಬ ವಿಶೇಷತೆ ಇದೆ. ಗುರುಗಳು ಆ ಸಮಯದಲ್ಲಿ ಅಧ್ಯಯನ, ಅವರ ಅನುಷ್ಠಾನ ಮತ್ತು ಅವರ ತಪಶ್ಶಕ್ತಿಯಿಂದ ಶಿಷ್ಯ ವೃಂದವನ್ನು ಆಶೀರ್ವದಿಸ್ತಾರೆ. ಈ ಸಂದರ್ಭದಲ್ಲಿ ಪಾದಪೂಜೆ ಮಾಡಿದರೆ ವಿಶೇಷವಾದ ಆಶೀರ್ವಾದ ಗುರುಗಳಿಂದ ಸಿಗ್ತದೆ ಅನ್ನುವ ಆಶಯದಿಂದ ನಾವು 15 ಜನ ಮಂಗಳೂರಿಂದ ಟ್ರೈನಲ್ಲಿ ಬಂದಿದ್ದೇವೆ. ಶಿವಸುಜ್ಞಾನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ ಹೆಸರು ಜಗದೀಶ್ ಎಮ್ಮಿಗೆ, ಮಾಜಿ ಆಲ್ನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ನಾಡ್ನಹಳ್ಳಿ. ಈ ಮಠದಲ್ಲಿ 2000ನೇ ಇಸ್ವಿಯಿಂದನೂ ಕುಡಿಯೋಕ್ಕೆ ನೀರಿನ ಸಮಸ್ಯೆ, ರಸ್ತೆ ಸರಿಯಿಲ್ಲ, ಬೀದಿ ದೀಪಗಳಿಲ್ಲ. ಬಟ್ ಯಾವುದೇ ನಮ್ಮ ಕ್ಷೇತ್ರದ CMಗೆ ಬರುತ್ತೆ ಇದು ಚಿಕ್ಕಹಳ್ಳಿ ಗ್ರಾಮ. ಅವರಾರು ಅನುದಾನ ಕೊಟ್ಟು ಎಲ್ಲ ಮಠಗಳಿಗೂ ಅನುದಾನಗಳು ಬಜೆಟ್ಲಿ ಕಲ್ಪಿಸ್ತಾರೆ. ವಿಶ್ವಕರ್ಮ ಜನಾಂಗಕ್ಕೆ ಮಾತ್ರ ಇವರು ಅನುದಾನ ಕಲ್ಪಿಸ್ತಾ ಇಲ್ಲ. ಬರೀ ಅಯ್ಯಿಂದ ಅಂತ ನಾವು ಬರೀ ಓಟ್ ಹಾಕೋಕ್ಕೆ ಮಾತ್ರ ಇದ್ದೀವಿ ಹೊರ್ತು ಮಠ ಮಾನೆಗಳಿಗೆ ನಮ್ಮ ಜನಾಂಗಕ್ಕೆ ಏನು ಹೆಲ್ಪ್ ಮಾಡ್ತಾಯಿಲ್ಲ. ಕ್ಷೇತ್ರದ CM ಆಗಲಿ, ಯಾರೇ MLCಗಳಾಗಲಿ ಮಠ ಮಾನೆಗಳಿಗೆ ₹1 ಕೊಡ್ತಾರೆ. ಇಲ್ಲಿ ಬೀದಿ ದೀಪದ PWD NH ರಸ್ತೆ ಬರುತ್ತೆ, ನಾಡ್ನಹಳ್ಳಿವರೆಗಿದೆ. ಈ ಚಿಕ್ಕಹಳ್ಳಿವರೆಗೆ ಅವರು ಬೀದಿ ದೀಪ ಅದನ್ನು ಹಚ್ಚಿಲ್ಲ, ಹಾಕವ್ರೆ. ಬಟ್ ಈಗ ಗ್ರಾಮ ಪಂಚಾಯಿತಿಯವರ ಅರುವೆ ಕಂಬಗಳಿಗೆ ಬೀದಿ ದೀಪಗಳು ಹಾಕಿಲ್ಲ. ಕುಡಿಯೋ ನೀರದು ಹೆಚ್ಚಿನ ಸಮಸ್ಯೆ ಇದೆ ಇಲ್ಲಿ. ಚಿಕ್ಕಹಳ್ಳಿ ಗ್ರಾಮದಿಂದ ಕುಡಿಯೋ ನೀರನ್ನ ಈ ಮಠಕ್ಕೆ ಕೊಡ್ಬೋದು. ಅದನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿಯವರು ಬೇಗ ಹಾಕ್ಸ್ಕೊಡ್ಬೇಕಂತ ಕೋರ್ತಾ ಇದ್ದೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.